ಪಂಚಮುಖದ ಪರಮೇಶ್ವರನ ಆಹಾ ಒಂದು ಅಚ್ಚುಮೆಚ್ಚಿನ ಕಂದನಾಗಿರ್ತಕ್ಕಂತ ಯವನಪ್ಪ. ಯಾರಿಪ್ಪ ನಮ್ಮಪ್ಪ? 7 ಯುಗದೊಳಗ ಅಮೋಘವಾದ ಭಕ್ತಿಗಳನ್ನ ಮಾಡಿ ಅಮೋಘ ಸಿದ್ಧನ್ನು ನಾಮವನ್ನು ಪಡೆದು ಬಂದು ಕೈಲಾಸವನ್ನು ಬಿಟ್ಟು ಮರ್ತ್ಯ ಲೋಕಕ್ಕೆ ಬಂದು ಆಹಾ ಯಾವ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಮುಮ್ಮೆಟ್ಟು ಗುಡ್ಡದಲ್ಲಿ ಬಂದು ಕಲ್ಲಿನ ಗದ್ದಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಹೌದ ಹಗ್ಗ ಕೋಲಗಳಿಲ್ಲದೆ ಅಂತಾರೆ ಕಂಬಳ ಡೇರೆ ಬಡ್ದು ಆಸನ ಹಾಕಿ ಕುಂತಿರ್ತಕ್ಕಂತ ಯವನಪ್ಪ. ಯಾರಿಪ್ಪ ನನ್ನಪ್ಪ ಅವರು? ಯೋಗಿನಾದ ಅಮೋಕ್ಷದೇಶ್ವರ ಮುತ್ಯಾನ ಪಾದಕ್ಕೂ ದೀರ್ಘದಂಡ ಪ್ರಣಮಗಳನ್ನ ಅರ್ಪಿಸುತ್ತಾ ಯೋಗಿನಾದ ಅಮೋಕ್ಷದೇಶ್ವರನ ಒಂದು ಪ್ರೀತಿಯ ಕಂದನಾಗಿರ್ತಕ್ಕಂಥವ್ರು ಯಾರಿಪ್ಪ ಅವರು? ನಾತೆ ಪೂತೆ ಗ್ರಾಮದ ಜಬಗೊಂಡ ಗೌಡ ಕಣಬಾಯಿ ದಂಪತಿಗಳ ಉದಾಹರಣೆ ಜನಿಸಿ ಬಂದು ಗಂಗೆ ನಾಡಿಗೆ ಅರಸನಾಗಿ ಉಳಿದಿರುವಂತ ಯವನಪ್ಪ. ಯಾರಿಪ್ಪ ನನ್ನಪ್ಪ? ಮಾಯದ ಮಗ ಮಾಧುಲಿಂಗೇಶ್ವರನಿಗೆ ಸಂಧಿಗೆ ವಂದಿಸುತ್ತಾ ಅದೇ ತರನಾಗಿ ಜಟ್ಟುವಣ್ಣ ಏನೈತ್ರಿಪ್ಪ ಮಾತಾ? ಯಾವನಪ್ಪ? ಹರಿವ ಹಾವಿನ ಗಂಡ ವರಿವ ಕಿಚ್ಚನ ಗಂಡ ಉರಮಾರಿ ದೇವ್ರ ಉಗ್ರ ಮಾರಿ ದೇವ್ರ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಹೌದು ಭಕ್ತರ ಭಕ್ತಿಗೆ ಮೆಚ್ಚಿ ಎಂಬವಾಗಿ ಆಸನ ಹಾಕಿ ಕುಂತಿರ್ತಕ್ಕಂತ ಯವನಪ್ಪ. ಯಾರಿಪ್ಪ ನನ್ನಪ್ಪ? ವೀರಸೂರ ಉಮದಿ ಮಲಕಾರ ಸಿದ್ದೇಶ್ವರ ಪಾದಕ್ಕೂ ದೀರ್ಘದಂಡ ಪ್ರಣಮಗಳನ್ನ ಅರ್ಪಿಸಿ ಅದೇ ತರನಾಗಿ ಅದೇ ತರ ಏನೈತ್ರಿಪ್ಪ? ನಮ್ಮ ಅಜ್ಞಾನದ ಕತ್ತಲನ್ನು ಒಡೆದೋಡಿಸಿ ಜ್ಞಾನದ ಬೆಳಕಿಗೆ ಹಚ್ಚಿ ಕಾಟ ಇದ್ದಿದ್ದನ್ನು ಬಂಗಾರು ಗುಡ್ಡು ಮಾಡಿ ಮುಗುಲೆತ್ತರಕ್ಕೆ ಬೆಳೆಸಿರುವಂತ ಯವನನ ಮೇಲಿನ ಗುರು ಹೌದು ಮಣಿಮಿ ಮದಗೊಂಡೇಶ್ವರ ಪಾದಕ್ಕೂ ಒಂದು ಸರಿ ಮಣಿಯುತ್ತ ಇವತ್ತಿನ ದಿವಸ ಒಂದು ಈ ಕಾರ್ಯಕರ್ತಳಾಗಿರ್ತಕ್ಕಂತ ಯವನನ ತಾಯಿ ಯಾರಿಪ್ಪ ತಾಯಿ? ಯಾವ ಇದೇ ಸುಕ್ಷೇತ್ರ ಚಿಕ್ಕೋಡಿ ತಾಲೂಕ ಬೆಳಗಾವಿ ಜಿಲ್ಲೆಯ ಯಾವರು ಯಾವ್ರಿಪ್ಪ ಅದು? ನೀವೇ ಹೋಗಿರ್ಲ ಊಟಕ್ಕೆ ನಾನು ಮಕ್ಕೊಂದಿ ಗಾಡ್ಯಾಗ ಅಂದ್ರೆ ಊಟಕ್ಕೆ ಹೋದ್ರ ಗಟ್ಟಿ ಹೆಸರು ಗೊತ್ತಿರ್ಬೇಕನು? ಮೇರಾಪುರ ಹಟ್ಟಿಪ್ಪ. ಮೇರಾಪುರ ಹಟ್ಟಿ ಒಂದ ಭಕ್ತರ ಭಕ್ತಿಗೆ ಮೆಚ್ಚಿ ಆ ಒಂದು ದುಷ್ಟರನ್ನ ಸಂಹಾರ ಮಾಡಿ ಶ್ರೇಷ್ಠರ ಪರಪಾಲನ ಗೈದು ಭಕ್ತರ ಭಕ್ತಿಗೆ ಮೆಚ್ಚಿ ಎಂಬವಾಗಿ ಆಸನ ಹಾಕಿ ಕುಂತು ಮೇಲಾಗಿ ಒಂದು ಕಾರ್ಯಕರ್ತಳಾಗಿರ್ತಕ್ಕಂತ ಯಾವನ ತಾಯಿ ಯಾರಿಪ್ಪ ತಾಯಿ? ಆದಿಶಕ್ತಿ ಜಗನ್ಮಾತೆ ಲಕ್ಷ್ಮೀದೇವಿ ಪಾದಕ್ಕೂ ದೀರ್ಘದಂಡ ಪ್ರಣಮಗಳನ್ನ ಅರ್ಪಿಸಿ ಇರ್ಲಿ ಅದೇ ತರನಾಗಿ ಜಟ್ಟುವಣ್ಣ ಏನೈತ್ರಿಪ್ಪ ಮಾತಾ? ಒಂದ ಲಕ್ಷ್ಮೀ ದೇವಿ ಒಂದು ಜಾತ್ರೆ ನಿಮಿತ್ತವಾಗಿ ಏನ್ ಮಾಡ್ಯಾರಪ್ಪ ಅಲ್ಲಿ? ನಮ್ಮ ಮೇರಾಪುರ ಹಟ್ಟಿ ಗ್ರಾಮದ ಹಿರಿಯರೆಲ್ಲರೂ ಕೂಡಿ ಬಹಳ ವಿಚಾರ ಮಾಡಿ ಆ ಒಂದು ತಾಯಿ ಜಾತ್ರೆಯನ್ನ ಮಾಡಿದೇವಿ. ಹಿಂಗೆ ಕಳೆದು ಹೋಗ್ಬಾರ್ದ ತಿಳ್ಕೊಂಡು ರಾತ್ರಿ ವ್ಯರ್ಥ ಕಳೆದು ಹೋಗ್ಬಾರ್ದು ತಿಳ್ಕೊಂಡ ಇಲ್ಲಿ 2 ಡೊಳ್ಳಿನ ಮೇಳಗಳನ್ನ ನಿಮ್ ಊರಿಗೆ ಬರಮಾಡಿ ಕೊಂಡಾರ. ಕೊಂಡಿರಿ. ಯಾವ ಮೇಳಗಳು ಬಂದಾವು, ಎಷ್ಟು ಗಂಟೆಗೆ ಬಂದಾವು, ಹೆಂಗ್ ಊಟ ಮಾಡ್ಯಾವು, ಹೆಂಗ್ ಆಡ್ಬೇಕಾಗ್ಯದ? ಹೌದು, ಯಾರು ಓಡ ಹಿಡಿದು ಬಂದಾವು? ಈಗಾಗಲೇ ನೀವೆಲ್ಲಾರು ಕಮಿಟಿ ಅವರು ಹೇಳಿದಾರ. ಎಡ್ಡು ಮೇಳಿನವರು ಹೇಳಿದಾರಪ್ಪ. ಈಗಾಗಲೇ ಆಚೆ ಕಡೆ ಮೇಳಿನವ್ರು ಯಾವ್ಯಾವ ಮೇಳ ಬಂದಾವ, ಎಡ್ಡು ಮೇಳಿನ ಹೆಸರ ಈಗಾಗಲೇ ನಮ್ಮ ಸರ್ಜೋಡಿ ಕಲಾವಿದ್ರು ಹೇಳಿದಾರ, ಪರಿಚಯ ಮಾಡಿ ಕೊಟ್ಟಾರಿಪ್ಪ. ಈಗ ಮತ್ ನಾವು ಪರಿಚಯ ಮಾಡಿಕೊಡೋದು ಒಂದು ದೊಡ್ಡ ವಿಷಯ ಅಲ್ಲ. ಎಡ್ಡು ಮೇಳ ನಿಮ್ ಊರಿಗೆ ಕರ್ಸ್ಕೊಂಡಿರಿ ಜಟ್ಟುವಣ್ಣ. ಇವತ್ತು ಹಾಡುವಂತ ಹಾಡಿನಲ್ಲಿ, ಮಾತಾಡುವಂತ ಮಾತಿನಲ್ಲಿ, ಭಾಷಣವಂತ ವಾದ್ಯಗಳಲ್ಲಿ, ಬರೆದಿರುವಂತ ಸಾಹಿತ್ಯಗಳಲ್ಲಿ ಏನಕ್ಕವ್ರಿಪ್ಪ ಲೋಪದೋಷಗಳ ಆಗತ್ತಾವ. ಆಗ್ತಾವ್ರಿಪ್ಪ. ಆ ಲೋಪದೋಷಗಳ ಆಗತ್ತಾವ. ಎಲ್ಲಾ ನೀವು ಕೂಡಿದಂತ ಹಿರಿಯರು ಯಾವ ರೀತಿ ಕ್ಷಮಾಪಣೆ ಮಾಡಬೇಕು? ಯಾವ ರೀತಿ? ಒಂದು ಔಷ ಪಕ್ಷಿ ನ್ಯಾಯದಂತೆ ಆ ಔಷ ಪಕ್ಷಿ ಮುಂದೆ ಹಾಲು ಮತ್ತು ನೀರನ್ನು ಕೂಡಿಸಿಟ್ಟಾಗ ಏನ್ ಮಾಡ್ತದ ಪಕ್ಷಿ? ಹಾಲನ್ನತದ ಹೆಂಗ್ ಸ್ವೀಕಾರ ಮಾಡಿ ನೀರನ್ನತ ಯಾವ ರೀತಿ ಬಾಜು ಬಿಡ್ತದ. ಹೌದು. ಇವ್ 2 ಮಕ್ಕಳು ಬೇಲೂರು ಅಲ್ಲ ನಮ್ಮ ಊರೇ ಅದಾವ ತಿಳ್ಕೊಂಡು ಮಾಡಿದಂತ ತಪ್ಪನ್ನ ಬಾಜು ಒಪ್ಪನ ಸ್ವೀಕಾರ ಮಾಡಿ ಆ ಒತ್ತು ಇರುತ್ತಾನ ಮಂಗಲಾಗುತ್ತಾನ ಕಾರ್ಯಕ್ರಮ ಕೇಳಿ ಆ ಮತ್ತ ಬೆಳಗಿನ ಜಾವ
ಹಾ ತುಂಬುರದಿಂದ ಆಶೀರ್ವಾದ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ನಮ್ಮನ್ನ ಕಟ್ಟು ಕಳಿಸ್ತಾರ ತಿಳ್ಕೊಂಡು ಎಲ್ಲಾ ಕೂಡ ಹಿರಿಯರಲ್ಲಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳುತ್ತಾ ಈಗ ಬಹಳ ಮಾತಾಡ ದೈವಿಕ ಬೇಸರವಂತ ವಿಶೇಷ ಇಲ್ಲ. ಆಗೋದು ಬೇಡ್ರಪ್ಪ. ಈಗಾಗಲೇ ನಮ್ಮ ಕಮಿಟಿ ಸರ್ ಹೇಳಿದ್ರು, ಏನಂತ ಹೇಳಿದ್ರು ಸರ್? 5 ನಿಮಿಷ ಮಾತಾಡುದು 15 ನಿಮಿಷ ಪದ ಹಾಡಿ ನಮ್ಮ ಕಡೆ ಹಿಂಗ್ ರೂಲ್ಸ್ ಅದ. ಹೌದು, ಜೋಡಟಿ ಸರ್ ಅನ್ರಿ ಅವರು. 20 ನಿಮಿಷದೊಳಗ ಪಾಳ್ಯ ಕೊಟ್ರಂದ್ರ ಹೌದು, ಇದೇ ಒಂದು ದೊಡ್ಡ ಬಹುಮಾನ ಅಂತ ತಿಳ್ಕೊಂಡು ಹೇಳಿದ್ರು ಅವರು. 20 ನಿಮಿಷ ಪಾಳ್ಯ ಕೊಲಾಕಿವೇನ ಹೆಣ್ಣ ಗಂಟೆ ಮೇಳಲ್ರಿ ಸರ. ಮತ್ ನಮ್ ಹೋಗುವ ತಾಸುಗಟ್ಲೆ. ಯಾಕಂದ್ರ ಅವ್ರ ಒಂದು ಕಮಿಟಿ ಸರ್ ಆಗಿ ಬಂದಾರಪ್ಪ ಅಂತ ಕೇಳಿದ್ರ ಅವ್ರಿಗೆ ಒಂದು ಮಾನವೀಯತೆ ಕೊಡ್ಬೇಕಾಗ್ತದ. ಆದಟ್ಟೊಳಗ ಜಲ್ದಿ ಮುಗಿಸ್ತೇವತ್ತ. ಜಲ್ದಿ ಮುಗಿಸೋದದ. ಇದ್ದಟ್ರೊಳಗ ಮುಗಿಸ್ತೇವ್ರಿ ಜಲ್ದಿ ರೀ. ಜಲ್ದಿ ಮುಗಿಸಿ ಪಾಳ್ಯ ಕೊಡ್ರ ತಿಳ್ಕೊಂಡು ಟೈಮ್ ಖರ್ಚು ಹಾಕಬೇಡ್ರಿ. ಕೆಲವೊಂದು ರೂಲ್ಸ್ ಇಟ್ರು ಅವ್ರು. ಏನ ರೂಲ್ಸ್ ಇಟ್ಟಾರ ಏನ್ರಿಪ್ಪ ಅದು? ಜಗತ್ತದೊಳಗ ದಾನ ಹೆಚ್ಚಿಂದ ಅದು, ಏನು ಧರ್ಮ ಹೆಚ್ಚಿಂದ ಅದು. ಎಡ್ಡು ಮೇಳಿನವ್ರು ಒಂದೊಂದು ಪಾಲ್ ಹಿಡ್ಕೊಂಡು ಒಂದು ಸಿದ್ಧಾಟಿಗೆ ರೂಪದೊಳಗ ಆ ಮಾಳಿಂಗರಾಯ ಬೀರ್ದೇವ್ರ ಮೋಕ್ಷದ ಮಲ್ಕಾಶಿದ್ದ ಏನ ವಿಷಯಗಳನ್ನ ಅಡಕ್ಕಾಗ್ಯದಲ್ಲ, ಆ ಸಂದಿಗೊಂದು ವಿಷಯ ಕೇಳ್ಕೊತ ಸಂದಿಗೆ ವಿಷಯಗಳನ್ನ ಕುಲ್ಲಾ ಮಾಡ್ಕೊತ ಹೋಗ್ರಿ ಏನು ಅಂತ ಮಾತ ನಮ್ಮ ಸರ್ ಹೇಳಿದಾರ. ಹೌದು, ಇರ್ಲಿ ಬಹಳ ಸಂತೋಷದಿಂದ ಸಂತೋಷ ಅದ. ನಮ್ಮ ಸರ್ಜೋಡಿ ಕಲಾವಿದ್ರು ಬುತ್ತಾಳಿ ಸರ್ ಮೇಳಿನೊಳಗ ಹೌದು, ನಮ್ಮ ಸ್ವರ್ಣದ ಶರಣು ಸರ್ ಅಂದ್ರೆ ಸಾಮಾನ್ಯ ಗುರುಗಳಲ್ಲ ಅವರು. ಅವ್ರು ಹೆಂಗ್ರಿಪ್ಪ ಸರ್ಗಳು? ಆ ಬುತ್ತಾಳಿ ಮಸ್ತರ್ಕಿಂತ ಬಹಳ ಡೇಂಜರ್ ಅದಾರ ಅವರು. ಯಾಕಂದ್ರ ಭೂತಾಳ್ ಸರ್ ಬರೀ ಸಾಹಿತ್ಯ ಬರೀತಾರ ಅಟ್ಟೆ, ಆದ್ರ ಅವರು ಪುರಾಣ ಪಂಡಿತರದಾರ. 2-3 ಪುರಾಣ ಲೇಖಕರದಾರ ಅವರು. ಆ ಪುರಾಣ ಪಂಡಿತರದ್ರ ಅದಕ್ಕೆ ಅವ್ರಿಗೆ ಡೇಂಜರ್ ಅನ್ನ. ಮತ್ ಡೇಂಜರ್ ನೀವು ತಪ್ಪು ತಿಳ್ಕೊಬೇಡ್ರಿ. ಅದು ನೀವು ತಪ್ಪು ತಿಳ್ಕೊಬೇಡ್ರಿ. ಡೇಂಜರ್ ಅಂದ್ರೆ ಹೆಂಗದ? ಹೆಂಗ್ರಿಪ್ಪ ಡೇಂಜರ್? ವಿಷಯದೊಳಗ ನಮಕಿಂತ ಹೆಚ್ಚಿಗೆ ಅವ್ರು ಬಲ್ಲವರದಾರ, ಅದಕ್ಕೆ ಅವ್ರು ಡೇಂಜರ್ ಅನ್ನಬೇಕಾಗ್ಯದ. ಬೆರಿಕೆ ಅದಾರ ಅಂತ ಹೇಳಿದೇವಿ. ಬೆರಿಕೆ ಅಂದ್ರೆ ಮತ್ತೆ ತಪ್ಪಾಗ್ತದ. ಇರ್ಲಿ, ಬಹಳ ಒಂದು ತುಂಬಿದ ಕೊಡ ಅದ. ಹುಷಾರಿ ಅನ್ಬೇಕನ್ರಿ. ಬಹಳ ತುಂಬಿದ ಅಮೃತ ತುಂಬಿದ ಕೊಡ ಮಗ್ಗಲ ಮ್ಯಾಲ ಅದ. ಅದು ಆ ಸರ್ ಆಗಿರ್ತಕ್ಕಂಥವ್ರು ಬಹಳ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಯಾವ್ದು ವಿಷಯ ಹಿಡ್ಕೊಂಡ್ರವ್ರು? ಯಾವ್ದ್ರಿಪ್ಪ ಹಿಡ್ಕೊಂಡ್ರ ವಿಷಯ? ಜಗತ್ತದೊಳಗ ದಾನ ಅನ್ನುವಂಥದ್ದು ಬಹಳ ಶ್ರೇಷ್ಠ ಅದ ತಿಳ್ಕೊಂಡು ಧರ್ಮ ನನ್ನ ಪಾಲಿಗೆ ಬಿಟ್ರವ್ರು. ದಾನದ ಬದಲು ನಿಮಗೊಂದು ಮಾತು ಹೇಳಿದ್ರು, ಅವ್ರು ಎಲ್ಲಾರು ಕೇಳಿದ್ರಿ. ನೀವು ಏನ ತಿಳಿದ್ರಿಪ್ಪ ಮಾತ? ಸಿದ್ಧಾರೂಢ ಸ್ವಾಮಿಗಳು, ಹೌದಾ, ಲಚ್ಚಾನ ಸಿದ್ಧಲಿಂಗ ಗುರುಗಳು ಬುಂದೆದುಂಡಿ ಯಾರಿಗೆ ದಾನ ಮಾಡಿದ್ರು? ಬುಂದೆದುಂಡ್ರಿ ಬುಂದೆದುಂಡಿ ದಾನ ಮಾಡಿದ್ರು. ಹೌದು, ಹೇಳಿದ್ರು ಅವರು. ನಿಮ್ಗೊಂದು ಮಾತು ಹೇಳ್ತೀನಿ. ಏನ್ ಹೇಳ್ತಿರಪ್ಪ ಮಾತ ಎಲ್ಲರಿಗೂ ತಿಳಿವಂಗ ಮಾತಾಡಬೇಕು. ಅದು ಕಮ್ಮಿ ಮಾತಾಡ್ರಿ ಅಂತ ಹೇಳ್ಯಾರ ಅವರು. ಹೌದು, ವಿಷಯಗಳನ್ನ ಕಮ್ಮಿ ಇರ್ಲಿ, ಹೌದು, ಎಲ್ಲರಿಗೆ ಅರ್ಥ ಆಗುವಂಗ ದಾನ ಹೇಳಿದ್ರು. ನೀವೇನ್ ಹೇಳಿದ್ರಿ ಸಾರು? ಏನತ್ರಿಪ್ಪ? ನಾ ನಿಮ್ಮ ತಪ್ಪ ಅಂತೇಳಿ ಮಾತಾಡ್ಲಕತ್ತಿಲ್ಲ. ನಿಮ್ ವಿಷಯ ಅಲ್ಲಗಳದನ್ನ ಮಾತಾಡ್ಲಕ್ ಮತ್ ಹಿಂಗ ತಪ್ಪು ತಿಳ್ಕೊಬೇಡ್ರಿ. ನಿಮ್ ವಿಷಯ ಅಲ್ಲಗಳದ ಮಾತಾಡೋರು ದೊಡ್ಡವ್ರು ನಾವಲ್ಲ. ಹೌದು, ವಿಷಯ ಏನ್ ಹೇಳಿದ್ರಿ ಸಾರು? ಏನ್ ಹೇಳಿದ್ರಿಪ್ಪ ಸಾರು? ನಮ್ಮ ಕೈಯಿಂದ ಒಬ್ಬರು 1 ರೂಪಾಯಿ ಒಂದು ಅಗಳ ಅನ್ನ ಎತ್ತಿ ಮತ್ತೊಬ್ಬರಿಗೆ ನಾವು ಕೊಟ್ಟೇವಂದ್ರೆ ಅದು ದಾನ ಆಗುತ್ತದ. ಹೌದು, ಕರೆಕ್ಟ್ ಅದ. ಆ ದಾನ ಮಾಡಿದ್ರಿಂದ ಅವ್ರು ಮುಕ್ತಿ ಹೊಂದಿರ್ಬೇಕು. ಹೌದಾ? ದಾನ ತಗೊಂಡವ್ರಿಗೆ ಒಳ್ಳೇದಾಗಬೇಕು. ಹೌದು, ಆ ದಾನ ಮಾಡಿ ಒಬ್ರು ಮುಕ್ತಿ ಹೊಂದಬೇಕು. ದಾನದಿಂದ ಪವಾಡ ಆಗಿರ್ಬೇಕು. ಅಂತ ವಿಷಯಗಳನ್ನ ಮಾತಾಡ್ಕೋತ ಬಳಕೆ ಮಾಡ್ಕೋತ ಬರ್ರಿ. ಹೌದಾ? ಇನ್ನು ಧರ್ಮದ ಬದಲು ನಮಗ್ ಬಿಟ್ಟಾರ. ಬಹಳ ಕಮ್ಮಿ ಮಾತಿನೊಳಗೆ ಒಂದೇ ಮಾತು ಧರ್ಮದ ಬಗ್ಗೆ. ಏನದ್ರಿಪ್ಪ? ಒಂದು ಉದಾಹರಣೆ ಕೊಡೋದದ, ಒಂದೇ ಎಕ್ಸಾಂಪಲ್ ಕೊಡೋದದ. ಜಗತ್ತದೊಳಗ ಎಲ್ಲಾ ಶ್ರುತಿ ಸಾರ್ತದ. ಏನು? ಏನತ್ರಿಪ್ಪ? ದಯವೇ ಧರ್ಮದ ಮೂಲವಯ್ಯ. ಏನು? ದಯವೇ ಧರ್ಮದ ಮೂಲವಯ್ಯ. ಹೌದಾ? ಜಗತ್ತದೊಳಗ ಎಲ್ಲಾರ ಬಲ್ಲಿ ಮೊದಲು ಧರ್ಮ ಇರ್ಬೇಕಲ್ರಿಪ್ಪ. ಧರ್ಮ ಇದ್ರನ ದಾನ ಮಾಡ್ಲಕ್ ಬರ್ತದ. ಮತ್ತ ಅವ್ನ ಬತ್ತೇಕ್ ಏನೋ ಧರ್ಮ ಇರ್ಲಕ್ಕ ಮತ್ತ ಭಿಕ್ಷಕರು ಬಂದ್ರು ಕೊಡಲ್ಲವ, ಬಡಿಗೆ ತೋ ಹೇಳ್ತಾನ ಅವ್ರಿಗೆ. ನಿನ್ನ ಬಲ್ಲಿ ಧರ್ಮ ಇರ್ಲಿಕ್ಕಂದ್ರ ನೀ ದಾನ ಹೆಂಗ್ ಮಾಡವ್ರು? ಮೊದಲು ದಾನ ಮಾಡುವಂತ ಮನಸ್ಸ ಧರ್ಮ ನಿಮ್ಮ ಬಲ್ಲಿ ಇತ್ತಂದ್ರ ಆ ನಂತರ ದಾನ ಹುಟ್ಟತ. ಮೊದಲು ನಮ್ಮ ಧರ್ಮ ಬೇಕು. ಹೌದು, ಕೊಡಂತದು
ಧರ್ಮ ಬೇಕು ಮೊದಲ ಮನುಷ್ಯನ ಬಲ್ಲಿ ಧರ್ಮ ಇರಬೇಕು. ಅದಕ್ಕೆ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ಯಾರ. ಹೌದಾ ಧರ್ಮ ಇಂಥ ಧರ್ಮ ಯಾರ ಬಲ್ಲಿತ್ತು? ಯಾರ ಬತ್ತಾಕಿತ್ರಪ್ಪ ಇಂಥ ಧರ್ಮ? ಅತ್ರಿ ಮಹರ್ಷಿ ಮಡದಿ ಅನುಸೂಯಾದೇವಿ ಬಲ್ಲಿತ್ತು. ಹೌದಾ? ಅತ್ರಿ ಮಹರ್ಷಿ ಮಡದಿ ಅನುಸೂಯಾದೇವಿ ಏನು ಮಾಡಿದಳು? ಗಂಡನ ಸೇವಾ ಮಾಡ್ತಿದ್ಲು. ಹೌದಾ? ಅಕ್ಕಿನ ಬಲ್ಲಿ ಪತಿರ್ವತ್ತ ಧರ್ಮ ಅನ್ನೋದಿತ್ತು. ಇತ್ತಲ್ರಿಪ್ಪ ಧರ್ಮ. ಆ ಧರ್ಮ ಯಾರ ಬಲ್ಲಿ? ಅನುಸೂಯಾದೇವಿ ಬಲ್ಲಿತ್ತು. ಹೌದಾ? ಇದನ್ನ ಮ್ಯಾಲೆ ಬ್ರಹ್ಮ ವಿಷ್ಣು ಮಹೇಶ್ವರನ ಹೆಂಡ್ರಿಗೆ ಹೊಚ್ಚಿಗೆಟ್ಟಿ ಬೆತ್ತ ಪಾರ್ವತಿ ಲಕ್ಷ್ಮಿ ಸರಸ್ವತಿ. ಹೌದಾ? ಇವ್ರು 3 ಮಂದಿ ಮ್ಯಾಲ ಕೂತು ನೋಡ್ಲಾಕತ್ರು. ಹೌದಾ? ಈಕಿನ ಪತಿರ್ವತ್ತ ಧರ್ಮ ಮರ್ತ್ಯಲೋಕದೊಳಗ ಹೆಚ್ಚಾಗಿತ್ತು, ಲೀಡ್ ಆಗಿತ್ತು. ಹೌದಾ? ಇದನ್ನ ನೋಡಿ ಅವರಿಗೆ ಸಹಿಸ್ಕೊಳ್ಳೋದಾಗ್ಲಿಲ್ಲ. ಹೌದಾ? ಅವ್ರಂತಾರ ಏನತ್ತರಿಪ್ಪ? ತಮ್ಮ ಗಂಡುಗಳಿಗೆ ಕರಿತಾರ ಅವರು. ಏ ಬರ್ರಿ ಬರ್ರಿ ಸ್ವಲ್ಪ ನಿಮ್ಮ ಬಲ್ಲಿ ಕೆಲಸ ಅದ. ಹೌದಾ? ಏನದ ಅಂದ್ರ ಅವ್ರು. ಏನದ್ರಿಪ್ಪ? ಬ್ರಹ್ಮ ವಿಷ್ಣು ಮಹೇಶ್ವರರು ಜಗತ್ತನ್ನೇ ಆಳವ್ರು. ಸೃಷ್ಟಿಕರ್ತ ಭಗವಂತ ಇದ್ದ. ಹೌದಾ? ಅವಾಗ 3 ಮಂದಿ ಹೆಂಡ್ರ ಗಂಡುಗಳಿಗೆ ಕರಿತಾರ. ಹೌದಾ? ನೋಡ್ರಿ ನಾವ್ ನಿಮಗ ಬೇಕಾಗಿತ್ತಂದ್ರ ನಾವ್ ಹೇಳಿದ ಕೆಲಸ ನೀವು ಮಾಡಬೇಕು ಅಂದ್ರವ್ರು. ನೀವ್ ಬೇಕಾದ್ ಹೇಳ್ರಿ ಮಾಡ್ತೇವಿ ಅಂದ್ರವ್ರು. ಗಂಡುಗಳು ಹೂ ಅಂದು. ಅವಾಗ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಹೇಳ್ತಾರ ಗಂಡುಗಳಿಗೆ. ಏನ್ ಹೇಳ್ತಾರಿಪ್ಪ? ಮರ್ತ್ಯಲೋಕದೊಳಗ ಅತ್ರಿ ಮಹರ್ಷಿ ಅನುಸೂಯಾದೇವಿ ಅದಾಳ. ಅಕ್ಕಿನ ಪತಿವ್ರತ ಧರ್ಮ ಹೆಚ್ಚಾಗ್ಯದ, ಲೀಡ್ ಆಗ್ಯದ. ಅದನ್ನ ನೀವು ಹಾಳು ಮಾಡಿ ಬರಬೇಕು ಅಂದ್ರ ಅವ್ರ ಗಂಡುಗಳಿಗೆ. ಅವಾಗ ಇವ್ರ ಏನಂದ್ರಿಪ್ಪ? ಅವಾಗ ಎಂಡ್ರ ಮಾತು ಕೇಳಿ 3 ಮಂದಿ ತ್ರಿಮೂರ್ತಿಗಳು ಕೈಲಾಸ ಬಿಟ್ಟು ಮರ್ತ್ಯಲೋಕಕ್ಕೆ ಬಂದ್ರು. ಇದೇನ್ ದೊಡ್ಡಗದ ತಂದ್ರ ಅವ್ರು. ಇದೇನು ದೊಡ್ಡಗದ ತಿಳ್ಕೊಂಡು ಬಂದ್ರು. ಹೌದು ಬಂದ್ರಿಪ್ಪ. ಅವಾಗ ಅನುಸೂಯಾದೇವಿ ಮನಿ ಮುಂದೆ ಬಂದು 3 ಮಂದಿ ವೇಷ ಬದಲು ಮಾಡ್ಕೊಂಡು ಭಿಕ್ಷಾಂದಿ ಅಂದ್ರು. ಭಿಕ್ಷಾಂದಿ ಅಂದ್ರು. ಹೌದಾ? ಅವಾಗ ಅನುಸೂಯಾದೇವಿ ಬಲ್ಲಿ ಏನಿತ್ತು? ಪತಿರ್ವತ್ತ ಧರ್ಮ ಇತ್ತು. ಅವ್ರ ಬತ್ತಾಕ ಆ ಧರ್ಮದಿಂದ ದಾನ ಮಾಡ್ಲಕ್ ಬಂದ್ಲು. ಹೌದು ಬಂದಲ್ರಿಪ್ಪ ಧರ್ಮಕ್ಕ. ದಾನ ಮಾಡ್ಲಕ್ಕ ಬಂದು ಅವಾಗ ಇವ್ರು ದಾನ ತಗೊಳ್ಳೋರು ದಾನ ತಗೋಲಿಲ್ಲ. ಸುಮ್ಮನೆ ದಾನ ತೊಳಿಲ್ಲ ಇವ್ರು ದಾನ ತಗೋಲಿಲ್ಲ. ಇವ್ರ ಬಲ್ಲಿ ಏನು ಇದ್ದಿದ್ದೇ ಇಲ್ಲ. ಹೌದಾ? ಇವ್ರು ದಾನ ತಗೋಲಿಲ್ಲ. ಅವಾಗ ಅನುಸೂಯಾದೇವಿಗೆ ಹೇಳ್ತಾರ 3 ಮಂದಿ ತ್ರಿಮೂರ್ತಿಗಳು. ಏನ್ ಹೇಳ್ತಾರಿಪ್ಪ? ಯವ್ವ ನೀವ್ ದಾನ ನೀಡುವುದೇ ಕರೆ ಇತ್ತು, ನಮಗ್ ಊಟ ದಾನ ಮಾಡಬೇಡ. ಹೌದಾ? ನಮಗ್ ನೀವ್ ಊಟ ಮಾಡಿಸ್ಬೇಕು. ಹೌದು. ಊಟ ಮಾಡಿಸ್ಬೇಕಾರ ನೀ ತಾಯಿ ಹೊಟ್ಟಿ ಒಳಗಿದ್ದಾಕರ ಹೆಂಗ ನೀ ಧರಣಿಗೆ ಬರ್ತಿ ನೋಡು. ಹೌದಾ? ಮೈ ಮೇಲೆ ಒಂದು ಚೂರು ಬಟ್ಟಿರ್ಲಾರ ನಿಸ್ಬತ್ಲಿ ಆಗಿ. ಹೌದಾ? ನಮಗ ನೀವು ಊಟ ಮಾಡಿಸ್ಬೇಕು ಅಂದ್ರ ನೀನು ಮನಿ ಒಳಗ ಬರ್ತೇವಿ ಅಂದ್ರು ಇವ್ರು. ಹೌದು ನೋಡಪ್ಪ ಎಂತ ಗುಣ ಅದ ಇವ್ರ ಬತ್ತಾಕ. ಅವಾಗ ಅನುಸೂಯಾದೇವಿ ಅಂದ್ಲು. ಏನಂದ್ರಿಪ್ಪ? ಇದೇನು ದೊಡ್ಡ ಮಾತ ಅನ್ಲಕ್ಕಿ. ಹೌದಾ? ಇದೇನು ಬಹಳ ದೊಡ್ಡ ಮಾತಲ್ಲ. ಹೌದು. ನಡ್ರಿಯಪ್ಪ ಒಳಗ ತಿಳ್ಕೊಂಡು ಒಳಗ ಕರ್ಕೊಂಡು ಹೋದ ತ್ರಿಮೂರ್ತಿಗಳನ್ನ. ಹೌದಾ? ಅವಾಗ ಅತ್ರಿಯ ಮಹರ್ಷಿ ಏನು ಗಂಡ ಇದ್ದಲ್ಲ, ಆ ಗಂಡನ ಪಾದ ತೊಳೆದು ಪಾದ ತೊಳೆದು ಏನ್ ಮಾಡಿದಳು? ಅಕ್ಕಿನ ಗಂಡನ ಪಾದ ತೊಳೆದು ಈ ತ್ರಿಮೂರ್ತಿಗಳ ಮ್ಯಾಲ ಸಿಂಬಡಿಸ್ಬಿಟ್ಲಿ. ಹೆಂಗ ಸಿಂಪಡಿಸ್ಬಿಟ್ರ? ಯಾಕ ಅಕ್ಕಿನ ಬಲ್ಲಿ ಧರ್ಮಿತ್ತು. ಪತಿವ್ರತ ಧರ್ಮಿತ್ತು. ಹಿಂಗ ಸಿಂಬಡಿಸಿದ್ಲು. ಹೌದಾ? 3 ಮಂದಿ ತ್ರಿಮೂರ್ತಿಗಳು ಸಣ್ಣ ಕೂಸಾಗಿ ಆಡ್ಲಕತ್ರು. ಸಣ್ಣ ಕೂಸಾಗಿ ಆಡ್ಲಕತ್ಲು. ಅವಾಗ ಅತ್ರಿಯ ಮಹರ್ಷಿ ಅನುಸೂಯಾದೇವಿ ಹೆಂಡತಿ ಏನದಾಳಲ್ಲ, ತೊಟ್ಲ ಹಾಕಿ ಅವ್ರಿಗೆ ತೊಟ್ಟಲ್ದಾಗ ಹಾಕಿ ಎದೆ ಹಾಲು ಕುಡಿಸಿ ತೊಟ್ಟಲ ಹಾಕಿ ತೂಗಿ ಜೋಗಳ ಹಾಡ್ಲಕತ್ಲು ತ್ರಿಮೂರ್ತಿಗಳಿಗೆ. ಹೌದಾ? ಇದು ಎಷ್ಟೋ ದಿನ ಹೋಯ್ತಿರಪ್ಪ. ಹಿಂಗೆ ತಿಂಗಳ 2-3 ತಿಂಗಳು ಹೋಯ್ತಾ? ಇದು 2-3 ತಿಂಗಳು ಹೋಯ್ತು. ಕೈಲಾಸ ಎಲ್ಲ ಕತ್ತಲು ಬೀಳಾಕತ್ತು. ಹೌದಾ? ಅವಾಗ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಹುಚ್ಚಿಡಿತು ಕೈಲಾಸದೊಳಗ. ಹೊಚ್ಚಿಡಿತೀವಕ್ಕ ಗಂಡುಗಳು ಹೋಗ್ಯಾವ ಭೂಲೋಕ ಇನ್ನ ಹೊಳಿ ಬರ್ಲಿಲ್ಲ ಅಂತ ಹೇಳಿ ಹಿಡಿತ ಆಕೆಂದು. ಹೌದಾ? 3 ತಿಂಗಳಾತು ನಮ್ಮ ಗಂಡುಗಳು ಕೈಲಾಸ ಬಿಟ್ಟು ಮರ್ತ್ಯಕ್ ಹೋಗ್ಯಾವು. ಇನ್ನ ಹೊಳಿ ಬರಲ್ಲಾಗ್ಯಾರ, ಬಂದಿಲ್ಲ. ಇವು ಏನಾದ್ರಲ್ಲಿ ಏನ ಮಾತು ಗಾತಾಗ್ಯದನ ತಿಳ್ಕೊಂಡು ಅವರು ಕೈಲಾಸ ಬಿಟ್ಟು ಇಲ್ಲಿಗೆ ಬಂದ್ರು. ಅವರು ಭೂಲೋಕಕ್ಕೆ ಬಂದು ಎಲ್ಲಿಗೆ ಬರ್ತಾರ? ಅನುಸೂಯಾದೇವಿ ಮನೆಗೆ ಬರ್ತಾರ. ಬಂದ್ರಿಪ್ಪ. ಅನುಸೂಯಾದೇವಿ ಮನೆಗೆ ಬಂದು ಹೇಳ್ತಾರೆ, ಯವ್ವ ನಮ್ಮ ಗಂಡುಗಳನ್ನ ನಾವು ಕಟ್ಟು ಕಳಿಸೇವಿ. ಹೌದು. ಎದಕ್ಕೆ ಕಳಿಸೇವಿ? ಗಂಡುಗಳಿಗೆ ನಿನ್ನ ಧರ್ಮ ಹಾಳು ಮಾಡೋ ಸಲುವಾಗಿ ಕಳಿಸೇವ. ಮತ್ತ ನಮ್ಮ ಗಂಡುಗಳು ಅದಾರನ್ನ ಸ್ವಲ್ಪ ಕಟ್ಟು ಕಳಿಸು, ನಾವು ಕೈಲಾಸ ಕರ್ಕೊಂಡು ಹೋಕ್ಕೇವಿ ಅಂತ. ಕೊಟ್ಟು ಕಳಿಸಾವ್ ತಗೊಂಡ್ ಹೋಗ್ಯವ ಗಡಿ. ಅವಾಗ ಅನುಸೂಯಾದೇವಿ ಹೇಳ್ತಾಳ, ನೋಡ್ರಿ ಎಂತ ಧರ್ಮ ಅದ. ಏನತ್ತ? ಯವ್ವ ನಿಮ್ಮ ಗಂಡುಗಳು ಬಂದಿದ್ದು ಕರೆ, ನನ್ನ ಮನೆ ಒಳಗ ಇದ್ದಿದ್ದು ಕರೆ, ಒಳಗ್ ಮನ್ಯಾಗ ಇದ್ದಿದ್ದು ಕರೆ. ನೀವು
ಬಂದು ಅವ್ರನ್ನ ಕಳ್ಸಲ್ಲ ಅನ್ಲಕ್ಕಿ ಅನಸೂಯಾದೇವಿ ಅವ್ರಿಗೆ ನಾ ಕಳ್ಸಲ್ಲ ಮತ್ತ ನಾ ಕಳ್ಸಲ್ಲ ಹೌದಾ ನಿಮ್ಮ ಗಂಡುಗಳು ನೀವೇ ಕರ್ಕೊಂಡು ಹೋಗಬೇಕತ್ತಂದ್ಲು ನೀವೇ ಕುಣ ಹಿಡಿದು ನೀವೇ ಕರ್ಕೊಂಡು ಹೋಗ್ಬೇಕಂದಳು ಅವಾಗ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಬಂದ ತೊಟ್ಟಲು ಮುಂದೆ ನಿಂದಿರ್ತಾರ ಸಣ್ಣ ಕೂಸುವಾಗಿ ಆಡ್ಲಕತ್ತಿದ್ವು ಇವು ಕೈಕಾಲು ಬಿಚ್ಚಿ ಆಡತ್ತೀವಿ ತೊಟ್ಲಾಗ ಕೈಕಾಲು ಬಿಚ್ಚಿ ಆಡ್ಲಕತ್ತಾರ ಅವರಿಗೆ 3 ಮಂದಿಗೆ ದಿಂಗ್ ಬಡ್ದಂಗಾಯ್ತು ಈಗ ಇದು ನನ್ನ ಗಂಡ ಪಟಕನ್ ತೋತಿ ಮತ್ತದ ಅಕ್ಕಿ ಅನಸೂಯಾದೇವಿ ಅಂತಾಳ ಹೌದೇನತ್ತ ಇವರಿಗೆ ನಾ ಕಳ್ಸಲ್ಲ ನಿಮ್ಮ ಗಂಡುಗಳು ಯಾರದಾರ ನೀವೇ ಕುಣ ಹಿಡಿದು ತಗೊಂಡು ಹೋಗಬೇಕು ಅಂದ್ಲು ಹೌದಾ ಅವಾಗ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಹುಚ್ಚಿಡಿತು ಯಾಕ್ರಿಪ್ಪ ಏನಾದ್ರೂ ಬದಲು ಮಾಡಿ ಅಕ್ಕಿನ ಗಂಡ ನಾ ಹಿಡ್ದೆ ನನ್ನ ಗಂಡನ ಅಕ್ಕಿ ಹಿಡ್ದಂದ್ರ ಇಲ್ಲಿ ಪತಿವ್ರತ ಧರ್ಮ ಕೆಡ್ತದ ಅದಲ್ಲ ಬದಾಕ ಗಂಡುಗಳು ಅದಲ ಬದಲ ಆದ್ರ ನಮ್ಮ ಪತಿವ್ರತ ಧರ್ಮ ಕೆಡ್ತದ ಏನು ಮಾಡ್ಬೇಕಂತ ವಿಚಾರ ಮಾಡಿದ್ರು ಅವರಿಗೆ ದಿಕ್ಕ ತಿಳಿಲಿಲ್ಲ ಗಂಡುಗಳ ಕೂಣ್ ಹಿಡಿಲಿಲ್ಲ ಅವ್ರು ದೊಡ್ಡವರಾಗಿ ಆಕಿನ ಮುಂದೆ ನಿಲ್ಲಿಲ್ಲ ಏನಂದ್ರ ಕಡೆಗೆ ಅವರು ಅವಾಗ 3 ಮಂದಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅನುಸೂಯಾದೇವಿ ಕಾಲಿಗೆ ಬಿದ್ದಾರೆ ಏನಂತ ಯವ್ವಾ ನೀ ಜಗತ್ತದೊಳಗ ನಿನ್ನ ಪತಿವ್ರತ ಧರ್ಮ ಹೆಚ್ಚಿಂದದ ಇವತ್ತು ನಾವು ಸೋತೇವಿ ನೀನೇ ಗೆದ್ದೀವ ನಿನ್ನ ಧರ್ಮ ಜಗತ್ತದೊಳಗ ಏನು ಅಜರಾಮವಾಗಿ ಉಳಿಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ಲು ನಮ್ಮ ಗಂಡುಗಳು ನಮ್ಗೆ ಕೂಡ ಹೋಗ್ತೇವೆ ಅಂದ್ರೆ ಅವಾಗ ಒಳ್ಳೆ ಅದೇ ಗಂಡನ ಪಾದುಕ ತಗೊಂಡು ಅವ್ರ ಮ್ಯಾಲೆ ಶಿಂಬಿಡಿಸಿ ಹೇಳ್ತಾ ಬ್ರಹ್ಮ ವಿಷ್ಣು ಮಹೇಶ್ವರನ ಕರ್ಕೊಂಡು 3 ಮಂದಿ ಒಳಗೆ ಕೈಲಾಸಕ್ಕೆ ಹೋದ್ರ ಹೌದಾ ಜಗತ್ತದೊಳಗ ಇಲ್ಲಿ ಧರ್ಮ ಅನ್ನೋದು ಹೆಚ್ಚಿಗೆ ಅದ ಆ ಧರ್ಮ ಇತ್ತಂದ್ರೆ ಕೈಲಾಸ ಆಳುವಂತ ಭಕ್ತನ ಕೂಸು ಮಾಡಿ ಹೋಗದಾಳ ಯಾರು ಅನಸೂಯಾದೇವಿ ಹೌದು ಯಾಕಂದ್ರೆ ಕಚ್ಚಿಬಿಸಿ ದಾನ ಬೇಡ್ಲಕ್ ಬಂದ್ರ ಕಚ್ಚಿಬಿಚ್ಚಿ ದಾನ ಬೇಡ ಧರ್ಮ ಮುರಿದು ಹೋಗದ ಜಗತ್ತದೊಳಗ ನನ್ನ ಧರ್ಮ ಅನ್ನುವಂತ ಕದ್ದು ಹೆಚ್ಚಿಂದದ ಅಂತ ನಾ ಇದನ್ನ ಪ್ರತಿಪಾದನೆ ಮಾಡೀನಿ ಹೇಳುತ್ತಾ ಇನ್ನು ಮುಂದಿನ ಸಂದಿಗೆ ನಿಮ್ಮ ದಾನ ಹೆಂಗ ಶ್ರೇಷ್ಠದ ಅಂತ ನಮ್ಮ ಸರಜೋಡಿ ಕಲಾವಿದರು ಹೇಳ್ತಾರ ಬಾಳ ಬಲ್ಲವ್ರದಾರ ಹೇಳ್ತಾರಿಪ್ಪ ಅವರು ಇಲ್ಲಿ ಬಹಳ ಮಾತಾಡ ದೈವಕ ಬೇಸರಗುವಂತ ವಿಶೇಷ ಇಲ್ಲ ನೀವೆಲ್ಲಾರು ಇಷ್ಟೇ ಗಪ್ ಕೂತ್ರಿ ಅಂದ್ರ ನೀವೇನಿಷ್ಟು ಕೂತಿರಲ್ಲ ಒತ್ತೊಂಡತನ ಮಂಗಲಾಗುತ್ತಾನ ಹಿಂಗೆ ಕೂತಿದ್ದೆ ಕರೆ ಆದ್ರ ಯಾ ಮ್ಯಾಲಿನ ಗಡಿಗೆ ಎಟ್ರ ಮಟ್ಟಿಗೆ ಸುಟ್ಟದನೋ ನಿಮಗ್ ಗೊತ್ತಾಗ್ತದ ಜರ್ ಎದ್ದು ಹೋದ್ರಿ ಅಂದ್ರ ಕಚ್ಚಿಬಿಚ್ಚಿ ಹಾಕದ ನಿಮಗೇನೋ ಅರ್ಥ ಆಗಂಗಿಲ್ಲ ಹೌದಿಲ್ಲ ಹೌದ್ರಿಪ್ಪ ಇಲ್ಲಿ ಮುಂದಿನ ಸಂದಿಗೆ ಬೇರೆ ಬೇರೆ ಜಗಳ ಹತ್ತು ಅದಾವು ಜಗಳ ಹತ್ತಿರ ನೀವು ಮುಂದೆ ನಾವ್ ಹಿಂದ ನೀ ಯಾವಾಗಲೂ ಬರೀ ಹಿಂದಿ ಇರ್ತೀರಿ ನೀವು ಅಲ್ಲ ಮುಂದೆ ಬಂದ್ರೆ ನಿಮ್ಮನ್ನ ಬಡದ್ ಹೋಗಿತ್ತಾರ ಅವ್ರು ಅಂದ್ರೆ ಹೆಣ್ಮಕ್ಳಿಗೆ ಅನ್ಸ್ತಾರಿ ಎಲ್ಲಾ ಗೌರ್ಮೆಂಟ್ ನಿಮ್ದೇ ಅದಲ್ಲ ಮತ್ತೆ ಅದಕ್ಕೆ ಅನ್ಸ್ತಾರ ಹಂಗಿಲ್ಲ ಅದು ವ್ಯವಹಾರ ಬ್ಯಾರೆ ಆಗ್ಯದ ಹೆಣ್ಮಕ್ಳಿಗೆ ಅಂಜುದ್ ಹಂಗಲ್ಲ ಹೆಂಗ್ರಿಪ್ಪ ಅದು ಮಾತ್ರೊಳಗ ಪರಕ್ ಬಂದ್ರೆ ಯಾರು ಹೆಣ್ಮಕ್ಳು ಗಣ್ಮಕ್ಳು ಏನ್ ಸಂಬಂಧ ಇಲ್ಲ ಜಗಳ ಅಂದ್ರೆ ಎಂತ ಜಗಳ ಎಂತಾಗಬೇಕು ಜ್ಞಾನದ ಜಗಳ ಆಗಬೇಕಾಗ್ಯದ ಹೌದ್ರಿಪ್ಪ ಜಗಳ ಹೌದಿಲ್ಲ ಅದಕ್ಕೆ ಒಂದು ಮಾತು ಹೇಳ್ಯಾರ ಏನಂತ ಹೇಳ್ಯಾರಿಪ್ಪ ಉಲ್ಕುತನ ಬಸರಲ್ಲತ್ತ ಕೆಣಕುತನ ಜಗಳಲ್ಲತ್ತ ಹಿಂಗದ ಯಾವಾಗಲೂ ಜಗಳ ಮಾಡ್ಬೇಕಾದ್ರೆ ಮೊದಲೊಬ್ರು ಕೆಣಕಬೇಕಾಗ್ತದ ಕೆಣಕೆ ಬೇಕಲ್ರಿ ಕೆಣಕಿದ್ರೆ ಅಲ್ಲಿ ಜಗಳ ಉತ್ಪತ್ತಿ ಆಗ್ತದ ನಮಗ 15,000 ರೂಪಾಯಿ ನಾವು ಬೇಡದಟ್ಟ ರೊಕ್ಕ ಕೊಟ್ಟು ಕರ್ಸಿರಂದ್ರ ನಮ್ಮನೇಲಿ ಕರ್ಸಿರಪ್ಪ ಅಂದ್ರೆ ನೀವು ಕೊಟ್ಟಿರ್ತಕ್ಕಂತ ರೊಕ್ಕ ನಮಗ ಮುಖ್ಯ ಅಲ್ಲ ಅದು ನಮಗ ಉಳಿಯಂಗಿಲ್ಲ ಆದ್ರೆ ಇಲ್ಲಿ ಏನು ನೀವು ಶಾಂತ ರೀತಿಯಿಂದ ಕೂತಿ ಏನ್ ಕೇಳ್ತಿರಲ್ಲ ಇದು ನಿಮಗ ಬರೋ ವರ್ಷ ತನ ತಲೆ ಒಳಗ ಉಳಿತಂದ್ರ ಇದು ಒಂದು 15,000 ರೂಪಾಯಿ ಕೊಟ್ಟಿದ್ದಕ್ಕೂ ನೀವು ಅಲ್ಲಿ ಸ್ವಾರ್ಥಕ್ಕ ಆಗ್ತದ ಅಂತ ಹೇಳುದದ ಇಲ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಬ್ಯಾಸರ ಮಾಡ್ಕೋಬೇಡ್ರಿ ದಯವಿಟ್ಟು ಯಾರು ಯಾಕಂದ್ರೆ ಇವು ಮಾರ್ಗ ಹಾಡುವಂತ ಮ್ಯಾಳ ಅದಾವು ಹೌದಪ್ಪ ನಾ ಯಶಿ ನೀ ಯಶಿ ಅನ್ನುವಂತ ಎಣ್ಣ ಗಂಡ ಮ್ಯಾಳ ಅಲ್ಲ 20 ನಿಮಿಷ ಮುಗಿಸು ಮ್ಯಾಳನೂ ಅಲ್ಲ ಹಂಗ 10ಕ್ಕೆ ಬಿತ್ತಂದ್ರ ಮಾರ್ಗದೊಳಗ ಒಂದೊಂದ್ ತಾಸು ಮಾತಾಡುವಂತ ಮ್ಯಾಳಗಳದಾವ್ ನಾ ಹೇಸಿ ನೀಸಿ ಹೇಸಿ ಅದಕ್ಕೆ ಮಿಸಿತಿರುದು ಅಲ್ಲ ಇದು ಅಂತ ಮೇಳಗಳು ಬೇಡ ಇವು ಹಂಗ ವಿಷಯಕ್ಕ ಗಟ್ಟಿಗೆ ಹತ್ತಿದ ಅಂದ್ರೆ ಒಂದೊಂದ್ ತಾಸು ಬರೇ ಶಿದ್ರ ವಿಷಯಗಳು ಹೋಗ್ತಾವ್ ಹೌದ್ರಿಪ್ಪ ಹಂಗ ನೀವು ಒಂದೊಂದೇ ಸಂಧಿಗೆ ಬ್ಯಾಸರ ಮಾಡ್ಕೋಬೇಡ್ರಿ ಬ್ಯಾಸರ ಮಾಡ್ಕೊ ಒಂದೇ ಸಂಧ್ಯಾಗ ಮುಗಿಯಂಗಿಲ್ಲ ಬ್ಯಾಸರ ಮಾಡ್ಕೊಂಡ್ರ ಸ್ವಲ್ಪ ಟೈಮ್ ಕಡಿಮೆ ಮಾಡ್ತೀವಿ ಹೇಳ್ರಿ ಬ್ಯಾಸರ ಮಾಡ್ಕೋಬೇಡ್ದು ಅಷ್ಟೇ ಅಲ್ಲ ಬಾಳ ಇಷ್ಟಪಟ್ಟು ಮಾರ್ಗದ ಮ್ಯಾಳ ಕುಡ್ಸಿರಿ ನೀವು ಬ್ಯಾಸರ ಮಾಡ್ಕೊಂಡ್ರೆ ಇವಾಗ ಸರಿಯಾಗಿ ನಿಮಗ ಅರ್ಥ ಆಗಂಗಿಲ್ಲ ದಯವಿಟ್ಟು ಬಹಳ ಶಾಂತ ರೀತಿಯಿಂದ ದೈವ ಕೂತಿರಿ ಹಿಂಗೆ ಮಂಗಲ ಆಗುತ್ತ ಕೂತ್ರಿ ಅಂತ ಬಹಳ ಒಂದ ಶಾಂತ ಮನಸ್ಸು ಆಗ್ತದ ಹೌದಪ್ಪ ಎಲ್ಲರಿಗೂ ಒಳ್ಳೇದಾಗ್ತದ ಕೆಲಸ ಒಳ್ಳೇದಾಗ್ತದ ಇಲ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಈಗ 4 ನೋಡಿ ಚಾಲಾಡಿ ಮತ್ತ ಸರ್ಜೋಡಿ ಕಲಾವಿದ್ರಿಗೆ ಬಾಳೆ ಕೊಡೋಣ ಮತ್ತ ಅವ್ರ ಹೆಂಗ ಸಿದ್ದಾಟಿಗೆ ಗುದ್ದಾಟಿಗೆ ಮುಂದಿನ ಸಂದೆ ಹೆಂಗ ಬರ್ತಾರ ಗೊತ್ತಾಗ್ತದ 4 ನೋಡಿ ಚಾಲಾಡಿ ಸರ್ಜೋಡಿ ಕಲಾವಿದ್ರಿಗೆ ಪಾಳೆ ಕೊಡು
ಏರ್ಕೊ.